ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಜಿಯೋಗ್ರಫಿ ಕ್ಲಾಸ್ ಮಾಡ್ತಾಯಿದ್ದೀನಿ. KE ಅವರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಹೈಯೆಸ್ಟ್ ಟೈಮ್ ರಿಪೀಟ್ ಆಗಿರೋ ಕ್ವಶನ್ಗಳ್ನ ಇಟ್ಕೊಂಡು ಮತ್ತು ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ನೇ ಕ್ವಶನ್ ಇಲ್ಲಿ ನೋಡ್ಬೋದು. ಭಾರತದಲ್ಲಿ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ತಮಿಳುನಾಡು ಇದೆ, ಬಿ ಮಹಾರಾಷ್ಟ್ರ, ಸಿ ಗುಜರಾತ್ ಮತ್ತು ಆಂಧ್ರ ಪ್ರದೇಶ್ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ಗುಜರಾತು ಸರಿಯಾದ ಉತ್ತರ, ಸಿ ಆಗಿರ್ತದೆ. ಇದರ ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡೋದಾದರೆ ನೋಡಿ, ಕರಾವಳಿ ತೀರ ಅನ್ನೋದು ಗುಜರಾತಲ್ಲಿ ನಾವು ಸರಿಸುಮಾರು 1600 ಕಿಲೋಮೀಟರ್ನ ಉದ್ದವನ್ನು ನೋಡ್ತೀವಿ. ಏನು ಕರಾವಳಿ ಪ್ರದೇಶವನ್ನು, ಕರಾವಳಿ ತೀರವನ್ನು ನಾವು 1600 ಕಿಲೋಮೀಟ್ರು ಎಲ್ಲಿ ಗುಜರಾತಲ್ಲಿ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಇದೆ ಅಂದರೆ, ಒಂದು ಗಲ್ಫ್ ಆಫ್ ಕಚ್ ಇದೆ, ಕಚ್ ಕೊಲ್ಲಿ ಇದೆ, ಕಚ್, ಮತ್ತು ಇನ್ನೊಂದು ಕಂಬಾತ್ ಅಂತ ಇದೆ. ಇವೆರಡೂ ತುಂಬ ಪ್ರಮುಖವಾದ ಕರಾವಳಿ ತೀರಗಳಾಗಿರ್ತವೆ. ಆದ್ದರಿಂದ ಇದು ಯಾವುದು ಗುಜರಾತ್ 1600 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ, ಎರಡನೇ ಪ್ರಶ್ನೆ ಇದು. ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಯಾವ ಹಿಮಾಲಯದ ಶ್ರೇಣಿಯಲ್ಲಿದೆ? ನೋಡಿ, ಮುಂಚೆ ಎಲ್ಲ ಆದರೆ ಎಷ್ಟು ಹೈಟ್ ಇದೆ ಅಂತ ಕೇಳಿಬಿಡೋರು. ಕೇಳಿದರೆ ಎಷ್ಟು? 8848 8848 ಪಾಯಿಂಟ್, ಇನ್ನೂ ಒಂದಿದೆ 86. ನೋಡಿ, ಮುಂಚೆ ಇದ್ದರೆ ಹಿಂಗೆ ಕೇಳ್ತಿರೋ, ಬಟ್ ಇವಾಗ ಏನು ಮಾಡ್ತಾರೆ ನೋಡಿ, ಈ ಥರ ಮೌಂಟ್ ಎವರೆಸ್ಟ್ ಶಿಖರ ಇದೆಯಲ್ಲ, ಯಾವ ಹಿಮಾಲಯದ ಶ್ರೇಣಿಯಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡ್ಬೋದು ಇಲ್ಲಿ, ಹಿಮಾದ್ರಿ, ಮಹಾ ಹಿಮಾಲಯ, ಹಿಮಾಚಲ ಮಧ್ಯ ಹಿಮಾಲಯ, ಶಿವಾಲಿಕ ಹೊರ ಹಿಮಾಲಯ ಮತ್ತು ಕಾರಾಕೋರಂ ಶ್ರೇಣಿ. ನೋಡಿ, ಇಲ್ಲಿ ಫಸ್ಟ್ನೇ ಆಪ್ಷನ್ ಇದೆಯಲ್ಲ, ಅದೇ ಸರಿಯಾದ ಉತ್ತರವಾಗ್ತದೆ. ಅದು ಹಿಮಾದ್ರಿ ಮಹಾ ಹಿಮಾಲಯದಲ್ಲಿ ನಾವು ಯಾವ್ದು ನೋಡ್ಬೋದು? ಮೌಂಟ್ ಎವರೆಸ್ಟ್ನ ನೋಡ್ಬೋದಾಗಿರ್ತದೆ. ನೋಡಿ, ಹಿಮಾಚಲ ಇದು ಮಧ್ಯ ಹಿಮಾಲಯ ಇದೆ. ನೋಡಿ, ಹಿಮಾಲಯ ಪರ್ವತಗಳಲ್ಲಿ ಇದು ಮಧ್ಯ ಹಿಮಾಲಯವಾಗಿರ್ತದೆ. ಇದು ಹೊರ ಹಿಮಾಲಯ ಯಾವುದು ಅಂದರೆ ಶಿವಾಲಿಕ. ಇದು ಕಾರಾಕೋರಂ ಎಲ್ಲಿರೋದು ಅಂದರೆ ಅಸ್ಸಾಂನಲ್ಲಿ. ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದು ಕೂಡ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರ್ ಅಂತ ಕೇಳಿದ್ರೆ ಹಿಮಾದ್ರಿ ಮಹಾ ಹಿಮಾಲಯ ಸರಿಯಾದ ಉತ್ತರವಾಗ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ, ಮೂರನೇದು. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್, ಯಾವುದು ದಕ್ಷಿಣ ಭಾರತ ಅಂತ ಕೇಳಿರೋದ್ರಿಂದ ಬರೇ ಭಾರತ ಆದರೆ ಯಾವುದು ಗಂಗಾ ನದಿ ಆಗಿಬಿಡ್ತದೆ. ಆದರೆ ಇಲ್ಲಿ ಕೇಳಿರೋದು ಯಾವುದು ಅಂದರೆ ದಕ್ಷಿಣ ಭಾರತದ ಉದ್ದವಾದ ನದಿ ಅಂತ ಕೇಳಿರೋದ್ರಿಂದ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋದಾವರಿ ಆಗ್ತದೆ. ಗೋದಾವರಿ ಸರಿಸುಮಾರು 1465 ಕಿಲೋಮೀಟರ್ ನದಿ ಉದ್ದ ಹರಿಯುತ್ತದೆ. ಇದನ್ನು ದಕ್ಷಿಣ ಗಂಗೆ ಅಂತ ಕರಿತೀವಿ. ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಎಂಬಲ್ಲಿ, ಇದ್ರ ನಾಸಿಕ್ನ ತ್ರಯಂಬಕೇಶ್ವರ ಎಂಬಲ್ಲಿ ಇದರ ಉಗಮವಾಗ್ತದೆ. ತುಂಬ ಇಂಪಾರ್ಟೆಂಟ್, ಕೇಳಿದ್ದಾರೆ ಎಲ್ಲಿ ಇದರ ಉಗಮ ಎಲ್ಲಾಗ್ತದೆ? ಗೋದಾವರಿ ನದಿದು ಅಂತಲೂ ಕೂಡ ಕೇಳಿದ್ದಾರೆ. ನಂತರ ಇದು ನೋಡೋದಾದರೆ ದಕ್ಷಿಣ ಗಂಗೆ, ವೃದ್ಧ ಗಂಗೆ ಅಂತ ಕೂಡ ಕರೀತಾರೆ, ಅದನ್ನ ಗೋದಾವರಿ ನದಿನ. ನಂತರ ಇಲ್ಲಿ ನೋಡಿ ಆಪ್ಷನ್ ಇದೆಯಾ, ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತಿ ಉದ್ದವಾದ ಹರಿಯುವ ನದಿ ಯಾವುದು ಅಂದರೆ ಕೃಷ್ಣಾ ನದಿ ಆಗ್ತದೆ. ನಂತರ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟುವ ಅತ್ಯಂತ ಉದ್ದವಾದ ಹರಿಯುವ ನದಿ ಯಾವುದು ಅಂದರೆ ಕಾವೇರಿ ನದಿ ಆಗ್ತದೆ. ತಲಕಾವೇರಿಯಲ್ಲಿ ಉಗಮ, ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮ ಆಗ್ತದೆ. ಇದು ನರ್ಮದಾ ನದಿ. ನೋಡ್ಬೋದು ಇನ್ನು ಮಿಕ್ಕಿದ್ದು. ಬನ್ನಿ ನೆಕ್ಸ್ಟ್ ಕ್ವಶನ್. ಇದು ಅರ್ಥ ಆಗಿತ್ತು ಅಂದ್ಕೊತೀನಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಭಾರತದ ಪ್ರಮಾಣಬದ್ಧ ಅಂದರೆ ಒಂದು ಸ್ಟ್ಯಾಂಡರ್ಡ್ ಕಾಲಮಾನವನ್ನು IST ಅಂತಾರೆ, ಅದನ್ನು ನಿರ್ಧರಿಸುವ ರೇಖಾಂಶ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ನೇ ಆಪ್ಷನ್ನು 82 ಪೂರ್ವ ರೇಖಾಂಶ ಅಂತ ಇದೆ. ಬಿ ನೋಡಿ 82 ಪಶ್ಚಿಮ ರೇಖಾಂಶ ಅಂತ ಇದೆ. ಮತ್ತು ಸಿ ನೋಡಿ 80 ಪೂರ್ವ ರೇಖಾಂಶ ಅಂತ ಇದೆ. ಮತ್ತು 23 ಉತ್ತರ ರೇಖಾಂಶ ಅಂತ ಇದೆ. ನೋಡಿ, ಇಲ್ಲಿ 23 ಉತ್ತರ ಅಕ್ಷಾಂಶ ಯಾವುದು ಅಂದರೆ ಅಕ್ಷಾಂಶ ಇದು ನೋಡ್ಬೋದು. ಅಕ್ಷಾಂಶ ಯಾವುದು? ಕರ್ನಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಅದರದ್ದು ಯಾವುದು 23. ಆದರೆ ನಮಗಿಲ್ಲಿ ಬೇಕಾಗಿರೋದು ಅದು IST ಸ್ಟ್ಯಾಂಡರ್ಡ್ ಟೈಮ್ ಯಾವುದು ಭಾರತದ್ದು ಅಂದರೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ 82
ಪೂರ್ವ ರೇಖಾಂಶ ಇದು ಸರಿಯಾದ ಉತ್ತರವಾಗ್ತದೆ. ಇಲ್ಲಿ ನಾವು ಕನ್ಫ್ಯೂಸ್ ಆಗೋದು ಯಾವುದು ಅಂದರೆ ಪೂರ್ವ ಮತ್ತು ಪಶ್ಚಿಮ ರೇಖಾಂಶ ಅಂತ. ನೋಡಿ ಈ ಥರ ಹಿಂಗೆ ಬರ್ತಾ ಇದೆ ಅಂದರೆ ಇದು ಪೂರ್ವದಿಂದನೇ ಸ್ಟಾರ್ಟ್ ಆಗಿರ್ತದೆ ಅಂತ ಅರ್ಥ ತಿಳ್ಕೊಬೇಕಾಗ್ತದೆ ನೀವು. ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾದ ನೋಡಿ ಮಾಸಿನ್ರಾಮ್ ಯಾವ ಜಿಲ್ಲೆಯಲ್ಲಿದೆ? ತುಂಬಾ ರಿಪೀಟೆಡ್ ಕ್ವಶನ್ ಇದು. ಯಾವ ಜಿಲ್ಲೆ? ನೋಡಿ ಆಪ್ಷನ್ ಎ ಅಸ್ಸಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶ್, ತ್ರಿಪುರ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಘಾಲಯದ ಮಾಸಿನ್ರಾಮ್. ತುಂಬ ಇಂಪಾರ್ಟೆಂಟ್ ಕ್ವಶನು. ಮಾಸಿನ್ರಾಮ್ ಅಂತಲೂ ಕೇಳ್ತಾರೆ. ಮಾಸಿನ್ರಾಮ್ ಇಲ್ಲಾಂದರೆ ಮೇಘಾಲಯದಲ್ಲಿ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಕೇಳ್ಬೋದು. ಇಲ್ಲ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂದರೆ ಮಾಸಿನ್ರಾಮ್ ಮೇಘಾಲಯ ರಾಜ್ಯದಲ್ಲಿದೆ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ಬನ್ನಿ, ಭಾರತದಲ್ಲಿ ಕಪ್ಪು ಮಣ್ಣು ಬ್ಲಾಕ್ ಸಾಯಿಲ್ ಯಾವ ಬೆಳೆಯನ್ನು ಬೆಳೆಯಲು ಅತ್ಯಂತ ಸೂಕ್ತ ಉತ್ತಮವಾಗಿ ಯಾವ್ದು ಬೆಳಿಬೋದು? ಭತ್ತ ಕೊಟ್ಟಿದ್ದಾರೆ, ಗೋಧಿ, ಹತ್ತಿ ಮತ್ತು ಚಹಾ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಹತ್ತಿ ಸರಿಯಾದ ಉತ್ತರ. ಏನು ಇಲ್ಲಿ ಇದನ್ನು ರೇಗೂರು ಮಣ್ಣು ಅಂತ ಕೂಡ ಕರೀತಾರೆ. ರೇಗೂರು ಮಣ್ಣು ಅಂತ ಕೂಡ ಕರೀತಾರೆ ಅದನ್ನ, ಕಪ್ಪು ಮಣ್ಣನ್ನು. ಮತ್ತು ಇದು ಕಪ್ಪು ಹತ್ತಿ ಬೆಳೆಯಲು ಅತ್ಯಂತ ತುಂಬ ಹೆಲ್ಪ್ಫುಲ್ ಇರುತ್ತದೆ. ಯಾಕಂದರೆ ಇದು ಚೆನ್ನಾಗಿ ಹತ್ತಿ ಬೆಳೆಯ ನೋಡ್ಬೋದು. ಇದನ್ನ ಹತ್ತಿ ನಮ್ಮ ಉತ್ತರ ಭಾರತದ ಕಡೆಯಲ್ಲೇ ಜಾಸ್ತಿ ನೋಡ್ಬೋದು. ಯಾಕಂದರೆ ಅಲ್ಲಿ ಕಪ್ಪು ಮಣ್ಣು ಜಾಸ್ತಿ ಆಗಿರೋದನ್ನ ಕಾಣ್ತೇವೆ. ಮತ್ತು ಇದು ಚಹಾ ಅವೆಲ್ಲ ಬೆಳಿಬೇಕು ಅಂದರೆ ಜಂಬಿಟ್ಟಿಗೆ ಮಣ್ಣು, ಗೋಧಿ, ಭತ್ತ, ಕೆಂಪು ಮಣ್ಣು ಮತ್ತು ಇವು ಬೇರೆ ಮಣ್ಣುಗಳಲ್ಲಿ ಇವು ತುಂಬ ಉತ್ತಮವಾಗಿ ಬೆಳಿಬೋದು. ಚಹಾ ಮಾತ್ರ ಲ್ಯಾಟರೈಟ್ ಮಣ್ಣಲ್ಲಿ. ನಂತರ ಬನ್ನಿ ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ ವಾತಾವರಣದ ಯಾವ ಪದರದಲ್ಲಿ ಹವಾಮಾನದ ಬದಲಾವಣೆಗಳು ಮಳೆ, ಮೋಡ, ಬಿರುಗಾಳಿ ಸಂಭವಿಸುತ್ತವೆ ಅಂತ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ನೋಡಿ ಆಪ್ಷನ್ ಎ ಏನಿದೆ ಅಂದರೆ ನೋಡಿ ಸ್ಟ್ರೋಟೋಸ್ಪಿಯರ್, ಆಪ್ಷನ್ ಎ ಟ್ರೋಪೋಸ್ಪಿಯರ್, ಮೆಸ್ಪೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ನಾವು ನೋಡಿ ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್. ಇದು ಭೂಮಿಯ ವಾತಾವರಣದಲ್ಲಿ ಮೊದಲನೇದು ವಾತಾವರಣ ಯಾವುದು ಅಂದರೆ ಟ್ರೋಪೋಸ್ಪಿಯರ್, ಆನಂತರ ಸ್ಟ್ರೋಪೋಸ್ಪಿಯರ್, ಮೆಸ್ಪೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಆಗಿರ್ತದೆ. ಇಲ್ಲಿ ನಾವು ಟ್ರೋಪೋಸ್ಪಿಯರಲ್ಲಿ ಮಳೆ, ಮೋಡ, ಬಿರುಗಾಳಿ ಇವುಗಳನ್ನೆಲ್ಲ ಇಲ್ಲಿ ನಾವು ನೋಡ್ತೇವೆ. ಸಿಡ್ಲು, ಮಳೆ ಬರೋ ನೀರಾವಿ ಆಗೋದು ಇಲ್ಲಿ ಮುಂತಾದವನ್ನ ನಾವಿಲ್ಲಿ ನೋಡ್ತೇವೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂತ ಕೇಳಿದ್ದಾರೆ. ಸಕ್ರಿಯ ಆಕ್ಟಿವ್ ಜ್ವಾಲಾಮುಖಿ ವಾಲ್ಕೆನೋ ಎಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ ಎ ಲಕ್ಷದ್ವೀಪ, ಮತ್ತು ಬ್ಯಾರದನ್ ದ್ವೀಪ, ಮಜುಲಿ ದ್ವೀಪ, ಚಂಬನ್ ದ್ವೀಪ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ಯಾರನ್ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ನಾವು ನೋಡ್ಬೋದು. ಯಾವುದು ಏಕೈಕ ಆಕ್ಟಿವ್ ಜ್ವಾಲಾಮುಖಿನ ಎಲ್ಲಿ? ಬ್ಯಾರನ್ ದ್ವೀಪ, ಅಂಡಮಾನ್ನಲ್ಲಿ ನೋಡ್ಬೋದು. ನಂತರ ಈ ಮಜುಲಿ ದ್ವೀಪ ಏನಕ್ಕಪ್ಪ ಅಂದರೆ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂದರೆ ಮಜುಲಿ ದ್ವೀಪ ಅಂತ ಕೇಳ್ತಾರೆ. ಅದು ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ನೆನಪಿಟ್ಕೊಳ್ಳಿ, ಅತ್ಯಂತ ದೊಡ್ಡ ದ್ವೀಪ ಆಗಿರ್ತದೆ. ಮತ್ತು ಬ್ಯಾರನ್ ದ್ವೀಪದಲ್ಲಿ ಯಾವ ಸಕ್ರಿಯವಾಗಿ ಜ್ವಾಲಾಮುಖಿ ಇರೋದು ಯಾವುದು? ಭಾರತದ ಏಕೈಕ ಜ್ವಾಲಾಮುಖಿ ಬ್ಯಾರನ್ ದ್ವೀಪದಲ್ಲಿ, ಅಂಡಮಾನ್ ನಿಕೋಬಾರದಲ್ಲಿದೆ. ಇದು ಬರೀ ಭಾರತದಲ್ಲ, ಇಡೀ ನಮ್ಮ ಏಷ್ಯಾದಲ್ಲಿ ಅತ್ಯಂತ ಸಕ್ರಿಯವಾದ ಏಕೈಕ ಜ್ವಾಲಾಮುಖಿ ಯಾವುದು ಅಂದರೆ ಈ ಬ್ಯಾರನ್ ದ್ವೀಪದಲ್ಲಿರುವ ಜ್ವಾಲಾಮುಖಿ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡಿಲಿ, ಯಾವ ಗ್ರಹವನ್ನು ಸಂಜೆ ನಕ್ಷತ್ರ, ಈವ್ನಿಂಗ್ ಸ್ಟಾರ್ ಅಥವಾ ಬೆಳಗಿನ ನಕ್ಷತ್ರ ಎಂದು ಕರೀತಾರೆ? ಮುಂಜಾನೆ ನಕ್ಷತ್ರ ಅಂತ ಕೂಡ ಕರೀತಾರೆ. ಆಪ್ಷನ್ ಎ ಬುಧ ಇದೆ, ಬಿ ಮಂಗಳ, ಶುಕ್ರ, ಶನಿ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಶುಕ್ರ ಸರಿ. ಏನಂದರೆ ನೋಡಿಲಿ, ನಮ್ಮ ಶುಕ್ರ ಗ್ರಹನ ಭೂಮಿಯ ಅವಳಿ ಗ್ರಹ ಅಂತ ಕೂಡ ಕರಿತೀವಿ. ಭೂಮಿಯ ಅವಳಿ ಗ್ರಹ ಅಂತಲೂ ಕರಿತೀವಿ. ಮತ್ತು ಇನ್ನೇನು ಅಂದರೆ ಇದು ಸೇಮ್ ಗಾತ್ರದಲ್ಲಿ ಭೂಮಿಯ ಆಸುಪಾಸೇ ಇದೆ. ಸರಿ, ಎರಡೂ ಗ್ರಹಗಳು ಒಂದೇ ರೀತಿಯಲ್ಲೇ ಇದೆ.